ಹಲೋ ಗಾಯ್ಸ್, ನಾನು ನಿಮ್ಮ ಪ್ರೀತಿಯ ಹ್ಯೂಮನ್ ಕವಿತಾ. ಗಾಯ್ಸ್, ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಗೊತ್ತಾ? ನನ್ನ ಹಸ್ಬೆಂಡ್ದು ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಗಾಯ್ಸ್, ಮದುವೆ ಆದಲ್ಲಿಂದ ನಾನು ಫಸ್ಟ್ ಟೈಮ್ ನನ್ನ ಹಸ್ಬೆಂಡ್ ನನ್ನ ಟ್ರೈನಲ್ಲಿ ಕರ್ಕೊಂಡು ಹೋಗ್ತಾ ಇರೋದು. ಸೊ ಎಕ್ಸ್ಪೀರಿಯನ್ಸ್ ಆಗಿರೋದು ಅಂತ ಹೇಳ್ತೀನಿ. ಇದು ಯಾರಂತ ಗೊತ್ತಾಯ್ತಾ? ಇದು ಮಾಯಾಗುಟ್ಟಿ, ನಮ್ಮ ಹಸ್ಬೆಂಡ್ದು ಅಕ್ಕನ ಮಗಳು. ಇವಳು ಅಷ್ಟೇ ನಮ್ಮ ಹಸ್ಬೆಂಡ್ದು ಅಕ್ಕನ ಮಗಳು. ಹಾಗೆಯೇ ಏನು ಗೊತ್ತಾ ಗಾಯ್ಸ್, ಟ್ರೈನಿಗೆ ಹೋಗ್ತಾ ಇರಬೇಕಾದ್ರೆ ನಾವು ಏನಾದರೂ ತಿನ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡಿದ್ವಿ. ಬಟ್ ನಾವಲ್ಲಿ ಕೂತ್ಕೊಂಡು 1 ಅವರ್ ಆದ್ರೂ ಟ್ರೈನ್ ಹೋಗ್ತಾನೆ ಇಲ್ಲ ಗಾಯ್ಸ್. ಮತ್ತು ನಮಗಿನ್ನೂ ವೆಯ್ಟ್ ಮಾಡೋಕ್ಕಾಗಿಲ್ಲ. ಮತ್ತು ಎಲ್ಲ ಚಿಪ್ಸಲ್ಲಿ ಓಪನ್ ಮಾಡಿದ್ದು ತಿಂದು ಫುಲ್ ಖಾಲಿ ಮಾಡಿದೆ ಗಾಯ್ಸ್. ನೋಡಿ, ಇಬ್ಬರು ದಾಮಿನಿಗಳು ನೋಡ್ತಾ ಇದ್ದೀರಲ್ವ. ಸೊ ಮತ್ತು ಗಾಯ್ಸ್, ಇವಾಗ ಟ್ರೈನ್ ಹೋಗ್ತಾ ಇದೆ. ಸೊ ಎಕ್ಸ್ಪೀರಿಯೆನ್ಸ್ ಹೇಗಿದೆ ಅಂತ ಹೇಳಿದ್ರೆ, ಇದಕ್ಕಿಂತ ಮುಂಚೆ ನಾನು ಟ್ರೈನಲ್ಲಿ ಹೋಗಿದ್ದೀನಿ. ಬಟ್ ಮದುವೆ ಆದಮೇಲೆ ನನ್ನ ಹಸ್ಬೆಂಡ್ ನನ್ನ ಫಸ್ಟ್ ಟೈಮ್ ಟ್ರೈನಲ್ಲಿ ಕರ್ಕೊಂಡು ಹೋಗ್ತಿರೋದು. ನನ್ನೂ ಅಷ್ಟೇ, ನನ್ನ ಮಗನೂ ಅಷ್ಟೇ. ನನ್ನ ಮಗ ಅಂತೂ ಫುಲ್ ಹ್ಯಾಪಿ ಗಾಯ್ಸ್. ನೋಡಿ ಅವನು ಹೆಂಗೆ ಕಿರಿಸ್ತಾ ಇದ್ದಾನೆ ಅಂತ ಹೇಳ್ಬಿಟ್ಟು. ಸೊ ಅವ್ನು ಹಿಂಗೆ ನೋಡ್ತಾರೆ, ಇದು ಏನಪ್ಪ ಹಿಂಗೆ ಹೋಗ್ತಾ ಇದೆ ಅಲ್ವಾ ಅಂತ ಹೇಳ್ಬಿಟ್ಟು ಅವನಿಗೂ ತುಂಬ ಖುಷಿ ಆಗ್ತಾ ಇರ್ಬೋದು. ಏನೋ ಗೊತ್ತಿಲ್ಲ, ಅವನಿಗೆ ಕಿರಿಚಾಡೋದು ಅಯ್ಯೋ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದ್ದಾನೆ ನನ್ನ ಮಗ. ಬಟ್ ಏನಂತ ಹೇಳಿದ್ರೆ, ಅವನಿಗೆ ಮನೆ ಒಳಗೆ ಎಲ್ಲ ಸುಮ್ಮನೆ ಆ ಕಡೆ ಈ ಕಡೆ ನಡ್ಕೊಂಡು ಹಂಗೆ ಇರ್ತಾನಲ್ವಾ. ಸೊ ಹಾಗೆಯೇ ಇಲ್ಲಿ ಟ್ರೈನಲ್ಲಿ ಸ್ವಲ್ಪ ಪ್ಲೇಸ್ಗಳು ಕಾಣುವಾಗ ಇವನು ಆ ಕಡೆ ಈ ಕಡೆ ಓಡೋಕ್ಕೆಲ್ಲ ಆಡ್ತಾನೆ. ಆದರೂ ನಾವು ಬಿಡ್ತಾನೆ ಐತಿಲ್ಲ. ಹಾಗೆಯೇ ಗಾಯ್ಸ್, ಮತ್ತು ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಹಸ್ಬೆಂಡ್ದು ಅಕ್ಕನ ಮಕ್ಕಳು ಎಕ್ಸಾಮ್ ಇತ್ತು. ಎಕ್ಸಾಮೆಲ್ಲ ಮುಗಿಸಿ ನಮ್ಮ ಮನೆಗೆ ಬಂದು 1 ವಾರ ತನಕ ಇದ್ದರು ಗಾಯ್ಸ್. ಹಾಗೆಯೇ ಇವಾಗ ಅವನ್ನೆಲ್ಲ ಕರ್ಕೊಂಡೋಗಿ ಮನೆಗೆ ಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ನೋಡಿ ಆಟೋದಲ್ಲಿ ಹೋಗ್ತಾ ಇದ್ವಿ ಅವ್ರ ಮನೆಗೆ. ಸೊ ನೋಡ್ತಾ ಇದ್ದೀರಾ, ಫೈನಲ್ ನಾವು ಬಂದು ತಲುಪಿದ್ವಿ. ಇವಾಗ ಮಕ್ಕಳನ್ನ ಕರ್ಕೊಂಡು ಹೋಗಿ ಮನೆಗೆ ಬಿಟ್ಟು ಅಲ್ಲಿಂದ 1 ದಿವಸ ನಾವು ಅಲ್ಲಿ ಇರ್ತೀವಿ. ಮತ್ತು ಮಾರನೇ ದಿವಸ ನಾವು ಹೋಗೋದೆ. ಟಾಟಾ, ಬೈ ಬೈ, ಲವ್.